ನಮಸ್ಕಾರ ವಿದ್ಯಾರ್ಥಿಗಳೇ. ನಿನ್ನೆ ನಾವೇನು ನೋಡಿದ್ವಿ? ಡಿಜಿಟ್ಸ್ ಅಂಕಿಗಳ ಮೇಲೆ 4 ಗಣಿತದ ಕ್ರಿಯೆಗಳನ್ನ ಮಾಡೋದ್ರ ಮುಖಾಂತರ ನಾವು ನಂಬರ್ಸ್ಗಳನ್ನ ಪಡಿತೇವೆ ಅಂತ ನೋಡಿದ್ವಿ. ಕರೆಕ್ಟ್ ಅಲ್ವಾ? ಎಸ್. ಅದರಲ್ಲಿ ಗಣಿತದ 4 ಕ್ರಿಯೆಗಳು ಅಂತಂದ್ರೆ 4 ಫಂಡಮೆಂಟಲ್ ಆಪರೇಷನ್ಸ್ ಆಫ್ ಮ್ಯಾಥಮೆಟಿಕ್ಸ್ ಒಳಗಡೆ ಮೊದಲನೇದಾಗಿ ನಾವು ಏನು ನೋಡಿದ್ವಿ? ನಿನ್ನೆ ಎಡಿಷನ್ ಅನ್ನ ನೋಡಿದ್ವಿ ಅಲ್ವಾ? ಸರಿ, ಆ ಎಡಿಷನ್ ಅಂಡ್ ಸಬ್ಸ್ಟ್ರಾಕ್ಷನ್. ಇವಾಗ ಮತ್ತೊಂದು ಆಪರೇಷನ್ ಯಾವುದು? ಸಬ್ಸ್ಟ್ರಾಕ್ಷನ್. ಎಡಿಷನ್ ಅಂಡ್ ಸಬ್ಸ್ಟ್ರಾಕ್ಷನ್ ಎರಡು ಕೂಡಿ ನಾವು ನೋಡ್ತಾ ಇದೀವಿ ಇವತ್ತು. ಇನ್ನು ಎಡಿಷನ್ ಒಳಗಡೆ ಒಂದು 4 ಲೆಕ್ಕ ಮಾಡಿದ್ವಿ. ಸೊ ಇವಾಗ ಏನ್ ಮಾಡ್ತೀವಪ್ಪ ಅಂತಂದ್ರೆ ಎಡಿಷನ್ ಅಲ್ಲಿ ನಾವು ಡೆಸಿಮಲ್ ಪಾಯಿಂಟ್ ಇರುವಂತಹ ಸಂಖ್ಯೆಗಳನ್ನ ಯಾವ ರೀತಿ ಕೂಡಿಸ್ತೀವಿ ಅಂತ ನೋಡ್ತೀವಿ. ಫಾರ್ ಎಕ್ಸಾಂಪಲ್, ನಿನ್ನೆ ನೋಡ್ತಾ ಇರ್ಬೇಕಾದ್ರೆ 1 ಡಿಜಿಟ್ ಸಂಖ್ಯೆ, 2 ಡಿಜಿಟ್ ಸಂಖ್ಯೆ, 3 ಡಿಜಿಟ್ ಸಂಖ್ಯೆ, 4 ಡಿಜಿಟ್ ಸಂಖ್ಯೆ, 5, 6 ಡಿಜಿಟ್ ಸಂಖ್ಯೆಗಳನ್ನ ನಾವು ಒಗ್ಗೂಡಿಸಿ ಕೂಡಿಸೋದು ಹೇಗಂತ ಹೇಳ್ಬಿಟ್ಟು ಕಲ್ತಿದ್ವಿ. ಇವತ್ತು ನಾವೇನ್ ನೋಡ್ತಾ ಇದೀವಪ್ಪ ಅಂತಂದ್ರೆ ಡೆಸಿಮಲ್ ಪಾಯಿಂಟ್ಗಳ ಮುಖಾಂತರ ಕೊಟ್ಟಾಗ ನಾವು ಯಾವ ರೀತಿಯಾಗಿ ಅದನ್ನ ಸಂಕಲನದಲ್ಲಿ ನೋಡ್ತೀವಿ, ಕೂಡಿಸ್ತೀವಿ, ಸಂಖ್ಯೆಗಳನ್ನ ನೋಡ್ತಾ ಇದ್ದೀವಿ. ಸೊ ಫಾರ್ ಎಕ್ಸಾಂಪಲ್ 11.11 ಪ್ಲಸ್ 11.11. ಸೊ ಇದನ್ನ ಯಾವ ರೀತಿ ಓದ್ತೇವೆ ಅಂತಂದ್ರೆ 11.11 ಅಂತ ಸಪ್ರೇಟ್ ಆಗಿ ಓದ್ತೀವಿ. ಹಾಗೆ ಅದೇ ರೀತಿ 11.11 ಅಂತೀವಿ. ಫಾರ್ ಎಕ್ಸಾಂಪಲ್ ಈಗ ನಾನು 0.11 ಅಂದ್ರೆ 111.11 ಅಂತ ಓದ್ತೀವಿ. ಯಾವ ರೀತಿ? ಇಂಗ್ಲಿಷ್ ಅಲ್ಲಿ 11.11 ಪ್ಲಸ್ 11.111 ಪ್ಲಸ್ 111.11 ಈ ರೀತಿಯಾಗಿ ನೋಡ್ತಾ ಇದೀವಿ. ಸೊ ಇನ್ನೊಂದು ಸಂಖ್ಯೆ ತಗೋತೀನಿ ಅದರಲ್ಲೂ. ಫಾರ್ ಎಕ್ಸಾಂಪಲ್ 11.1111 ಸೊ ಇವೆಲ್ಲ ಸಂಖ್ಯೆಗಳನ್ನ ನಾವು ಯಾವ ರೀತಿ ಕೂಡಿಸ್ತೇವೆ ನೋಡೋಣ ಇವಾಗ. ರೈಟಾ? ಸರಿ, ಯಾವ ರೀತಿ ಕೂಡಿಸ್ತೇವೆ ಅಂತಂದ್ರೆ ಬಹಳ ಸಿಂಪಲ್ ಆಗಿದೆ. ಯಾವ ರೀತಿಪ್ಪ ಅಂತಂದ್ರೆ, ಸೊ ಮೊದಲನೇ ಸಂಖ್ಯೆ 11.11, ನೆಕ್ಸ್ಟ್ ಎರಡನೇ ಸಂಖ್ಯೆ 11.111. ನೋಡಿ, ಇಲ್ಲಿ ಬರ್ಕೋಬೇಕಾದ್ರೆ ಯಾವ ರೀತಿಯಾಗಿ ಬರ್ಕೋಬೇಕಂತಂದ್ರೆ ಬಿಂದುವಿನ ಕೆಳಗಡೆ ಬಿಂದು ಬರಬೇಕು. ಈ ಕಡೆ ಎಷ್ಟು ಸಂಖ್ಯೆ ಇದಾವೆ ಈ ಕಡೆ ಬರ್ರಿ, ಆ ಕಡೆ ಎಷ್ಟು ಸಂಖ್ಯೆ ಇದಾವೆ ಅಷ್ಟು ಬರೀರಿ. ರೈಟ್? ಸೊ ಇವಾಗ 111 ಇದೆ. 111 ಈ ರೀತಿಯಾಗಿ ಬರ್ತೀನಿ. ಬಿಂದು ಕೆಳಗಡೆ ಬಿಂದು ಬರುತ್ತೆ, ಪಾಯಿಂಟ್ ಕೆಳಗಡೆ ಪಾಯಿಂಟ್ ಬಂತು, ಮತ್ತೆ 1 ನೆಕ್ಸ್ಟ್ 11.1111. ಸೊ ಇದೆಲ್ಲವನ್ನು ನಾನು ಕೂಡಿಸ್ಬೇಕು, ಹೌದಲ್ವಾ? ಸೊ ನೋಡಿ, ಇಲ್ಲಿ ಏನೂ ಇಲ್ಲ ಅಂತಂದ್ರೆ ಇಲ್ಲಿ ಮೇಲ್ಗಡೆ 0 ಇದೆ ಅಂತ ಅರ್ಥ ಆಯ್ತು. ಏನೂ ಇಲ್ಲ ಅಂದ್ರೆ 0 ಹಾಕೊಂಡ್ಬಿಡಿ. ಹಾಕೊಂಡ್ರು ನಡೀತದೆ, ಹಾಕೊಂಡಿಲ್ಲ ಅಂದ್ರೆ ನಡೀತದೆ. ಬಟ್ ನಿಮ್ಗೆ ಗೊತ್ತಿರಬೇಕು. ಸೊ 0 0 0 1 1 1 ಪ್ಲಸ್ 1 2 1 2 3 4. ಇದು ಸಹ 4 ಇದೆ. ಪಾಯಿಂಟ್ ಕೆಳಗಡೆ ಪಾಯಿಂಟ್ ಇದೆಷ್ಟಿದೆ? 1 2 3 4 1 2 3 4 ಒಂದಷ್ಟೇ ಇದೆ. 1 ಇಲ್ಲಿ ಏನೂ ಇಲ್ಲ ಅಂದ್ರೆ 0 ಇದೆ ಅಂತ ಅರ್ಥ ಇದೆ. ಏನೂ ಇಲ್ಲ ಅಂದ್ರೆ 0 ಹಾಕೊಂಡ್ಬಿಟ್ರಿ, ನಿಮ್ಗೆ ಗೊತ್ತಾಗುತ್ತೆ. ನೀವು ಕನ್ಫ್ಯೂಸ್ ಆಗ್ಬಾರ್ದಂತೆ ಅಷ್ಟೇ. ಇವಾಗ ಎಷ್ಟು ಬಂತಿದ್ದು? 144.4421. ಯಾವ ರೀತಿ ಗೊತ್ತೀವಿ? 144.4421, 144.4421 ಅಂತ ಹೇಳ್ತಾ ಇದ್ದೀವಿ. ರೈಟಾ? ಸರಿ, ನೋಡಿ, ಹಾಗಾದ್ರೆ ಇನ್ನೊಂದು ಪ್ರಶ್ನೆ ಕೊಟ್ಟು ನೋಡೋಣ ಈಗ ಇದೇ ರೀತಿಯಾಗಿ. ಸೊ ಬೇರೆ ಸಂಖ್ಯೆ ತಗೊಂಡು 7.277 ಪ್ಲಸ್ 77.777 ಪ್ಲಸ್ 7.777. ನೆಕ್ಸ್ಟ್ ಈಗ 3 ಸಾಕು ನೋಡೋಣ ಇವಾಗ ಯಾವ ರೀತಿಯಾಗಿ ಮಾಡ್ತೀರಿ ಇದನ್ನ ಯಾವ ರೀತಿಯಾಗಿ ಮಾಡ್ತೀರಾ ಅಂತಂದ್ರೆ, ಫಾರ್ ಎಕ್ಸಾಂಪಲ್ 7.277 ಬರ್ಕೊಂಡ್ರಿ. ನೆಕ್ಸ್ಟ್ ಬಿಂದುವಿನ ಕೆಳಗಡೆ ಬಿಂದು ಬರಬೇಕು, ಬಿಂದುವಿನ ಪಾಯಿಂಟ್ ಕೆಳಗಡೆ ಪಾಯಿಂಟ್ ಬರಬೇಕು. ನೆಕ್ಸ್ಟ್ ಎಷ್ಟು 7 ಇದಾವೆ? 3 7 ಇದಾವೆ. 3 7 ಬರ್ದೆ ನೋಡಿ. ನೆಕ್ಸ್ಟ್ 7.777. ನೀವು 0 ಹಾಕೊಳ್ಳೇಬೇಕಾ ಸರ್? ಇಲ್ಲಿ ಹಾಕೊಂಡು ನಡೀತದೆ, ಹಾಕೊಳ್ಳಿಲ್ಲ ನಡೀತದೆ. ನಿಮ್ಗೆ ಅರ್ಥ ಆಗ್ಬೇಕು ಅಷ್ಟೇ, ನೀವು ಕನ್ಫ್ಯೂಸ್ ಆಗಬಾರ್ದು. ರೈಟ್? ಸೊ ಇಲ್ಲಿ 10 ಸ್ಥಾನ ಐತಿ, ಇಲ್ಲಿ ಬಿಡಿ ಸ್ಥಾನ ಐತಿ. ಸೊ ಹಂಗಾಗಿ ಈಗ ನೋಡಿ 7 3 21, 7 1 7 21, 21 ಬರ್ತೀವಿ. ಕೈಲ 2 ನಿನ್ನೆ ಯಾವ ರೀತಿ ತಗೋತೇವೆ ಅಂತ ಹೇಳಿ ನೋಡಿದ್ವಿ. ರೈಟ್ ಅಲ್ವಾ? ಅದೇ ಕಂಟಿನ್ಯೂಷನ್ ಪ್ರಾಕ್ಟೀಸ್ ಇಟ್ಕೊಳ್ಳಿ. ನೆಕ್ಸ್ಟ್ 7 3 21 1 2 23, ಮತ್ತೆ ಕೈಲ 2 7 2 14 14 15 16 17 18 ಪಾಯಿಂಟ್ ಕೆಳಗಡೆ ಪಾಯಿಂಟ್, ಕ್ಯಾರಿ ಇಲ್ಲಿ ಬರ್ತದ. ಪಾಯಿಂಟ್ ಕೆಳಗಡೆ ಪಾಯಿಂಟ್ ಬಂತು. ಇದು ಬಹಳ ಗಮನ ಕೊಡ್ಬೇಕು ಸರ್. ಇಲ್ಲಿ ಕ್ಯಾರಿ ತಗೊಂಡ ನಂತರ ಇಲ್ಲಿಗೆ ಮುಗಿಸ್ಬೇಕ್ರಿ ಸರ್. ಈ ಕಡೆ ಅಲ್ಲೇ ಕೂಡಿಡ್ಬೇಕಾ? ಇಲ್ಲ, 18 8 ಇಲ್ಲಿ ಬರ್ತೀವಿ, ಕ್ಯಾರಿ 1 ಆಯ್ತು. ಇದು ಗಮನ ಬಹಳ ಇಂಪಾರ್ಟೆಂಟ್. ಮತ್ತೆ 7 3 21 1 22, ಕೈಲ 2 7 2
9 ಎಷ್ಟಪ್ಪ ಇದು 92.831 ಅಂತ ಅರ್ಥ ಇದು. ರೈಟಾ? ಈ ಡೆಸಿಮಲ್ ಪಾಯಿಂಟ್ ಅಂದ್ರೆ ದಶಮಾಂಶ ರೂಪದಲ್ಲಿ ಕೊಟ್ಟಿರುವಂತಹ ಸಂಖ್ಯೆಗಳನ್ನ ನಾವು ಯಾವ ರೀತಿ ಕೂಡಿಸ್ತಾ ಇದೀವಿ ಅಂತ ಅರ್ಥ ಆಯ್ತಾ ನಿಮ್ಗೆ? ಅಂದ್ರೆ ದಶಮಾಂಶದಲ್ಲಿ ಕೊಟ್ಟಂತ ಸಂಖ್ಯೆಗಳನ್ನ ನಾವು ಈ ರೀತಿಯಾಗಿ ಕೂಡಿಸಬೇಕು. ರೈಟಾ? ಸರಿ, ಹಾಗಾದ್ರೆ ಮೂರನೇ ಪ್ರಶ್ನೆ ತಗೊಳ್ಳೋಣ ಇವಾಗ. ಮೂರನೇ ಪ್ರಶ್ನೆ ನೋಡಿ ಇಲ್ಲಿ ತಗೋತೀನಿ. ಮೂರನೇ ಪ್ರಶ್ನೆ ತಗೋತಾ ಇದ್ದೀನಿ. ಮೂರನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ 88.923. ಸರ್, ಒಂದೇ ತರ ಯಾಕೆ ಸಂಖ್ಯೆ ತಗೊಳತಿದ್ರಿ? ಬೇರೆ ಸಂಖ್ಯೆ ತಗೋಬಹುದಲ್ಲ ನೀವು? ಅಂದ್ರೆ 8 8 7 7 11 11 ಯಾಕೆ ತಗೊಳತ್ತೆ? ಬೇರೆ ಕೊಡ್ಬೋದಲ್ರಿ ಸರ್? ಬೇರೆ ತಗೊಳ್ರಿ. 59.321 ಪ್ಲಸ್ 3845.3845.22. ಸೊ ಯಾವ ಬೇಕಾದ ಸಂಖ್ಯೆ ಇರಲಿ. ಬಟ್ ಇದನ್ನ ಯಾವ ರೀತಿಯಾಗಿ ಬರ್ಕೋತೀವಿ ಇವಾಗ? ನೋಡಿ ಯಾವ ರೀತಿಯಾಗಿ ಬರ್ಕೋತೀವಿ ಇದನ್ನಂತಂದ್ರೆ ಇಲ್ಲಿ ಬರಿತೀನಿ. 88.923 ನೆಕ್ಸ್ಟ್ 59.321 ನೆಕ್ಸ್ಟ್ 5 4 8 3 ಇಲ್ಲಿ ಚಲೋ ಪಾಯಿಂಟ್ ಅಂದ್ರೆ ಪಾಯಿಂಟ್ ಇಲ್ಲಿ ಐತಿ, ಮತ್ತೆ ಇಲ್ಲಿ 2. ರೈಟ್? ಇದನ್ನ ಕೂಡಿಸ್ತಾ ಇದೀನಿ. ಏನ್ ಮಾಡ್ಬೇಕು? ಇದನ್ನ ಸಂಕಲನ ಮಾಡ್ಬೇಕು. ಇಲ್ಲಿ ಏನು ಇಲ್ಲ ಅಂದ್ರೆ 0 ಇದೆ ಅಂತ ಅರ್ಥ. ನೀವು ಬರೆದು ನಡೀತದೆ, ಬರ್ತಿಲ್ಲ ಅಂದ್ರೆ ನಡೀತದೆ. ನೆಕ್ಸ್ಟ್ 3 1 ಎಷ್ಟಪ್ಪ? 4 2 2 2 ಅಂದ್ರೆ 3 2 ಇದಾವೆ. 3 2 6 9 1 10 1 12 14 14 ಕೈಲ 1 ಪಾಯಿಂಟ್ ಕೆಳಗಡೆ ಪಾಯಿಂಟ್. ರೈಟ್? 9 1 10 18 19 23 23 3 ಕೈಲ 2 8 2 10 10 1 9 5 5 4 9 10 1 19 ಕೈಲ 1 8 1 9 3 3993.464. ಸೊ ಇಲ್ಲೇನೋ ಮಾಡಿದ್ರಿ ಸರ್, ಕನ್ಫ್ಯೂಸ್ ಆಗಲಿಕ್ಕೆ ಹೋಗ್ಬೇಡ್ರಿ. ಏನಪ್ಪಾ 3 + 1 4 ತಗೊಂಡೆ, 2 2 2 2 + 2 4 4 + 2 6 9 3 ಎಷ್ಟಾಯ್ತು? 12 12ಕ್ಕೆ 2 ಕೂಡಿಸಿದ್ರೆ 14 ಆಯ್ತು. ಕೈಲ 1 ಬಂತು. 9 ಮಾಡಿದೆ ಇಲ್ಲಿ. 9 1 ಕೂಡಿಸಿದ್ರೆ 10 ಆಗ್ತದೆ. ಈಸಿ ತಿಳ್ಕೊಳಕ್ ಆಗ್ತದೆ ಅಂತೇಳಿ 10 ಇದು 18 ಆಯ್ತು. 18 19 20 ಮತ್ತು ಉಳಿತಷ್ಟು 3 23 ಕೈಲ 2 ತಗೊಂಡೆ. 8 2 ಕೂಡಿಸ್ಬಿಟ್ಟು 10 ಆಯ್ತು. 10 1 15 15ಕ್ಕೆ 4 ಕೂಡಿಸಿದ್ರು 19 ಆಯ್ತು. 9 ತಗೊಂಡೆ, ಇಲ್ಲಿ ಕೈಲ 1 ತಗೊಂಡೆ. 8 1 9 ಆಯ್ತು. 3 3 ಹಂಗೆ ಬರದೆ. ರೈಟಾ? ಸೊ ಸರಿ, ಇದು ಸೊ ಅನ್ಕೋತೇನೆ ಇವಾಗ ನಿಮ್ಗೆ ದಶಮಾಂಶದ ರೂಪದಲ್ಲಿ ಕೊಟ್ಟಂತ ಸಂಖ್ಯೆಗಳನ್ನ ಯಾವ ರೀತಿ ಕೂಡಿಸ್ಬೇಕಂತ ಅರ್ಥ ಆಯ್ತು ಅಂತೇಳಿ. ಹೌದಲ್ವಾ? ಸರಿ, ಬಹಳ ಈಸಿ ಆಗಿರ್ತದೆ. ನಾವು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ. ನೋಡಿ, ನೀವೇನ್ ಮಾಡಿ ಅಂತಂದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಕೆಳಗಡೆ ಹೋಗಿ ಕೆಲವೊಂದು ಪ್ರಾಕ್ಟೀಸ್ ಕ್ವಶನ್ಸ್ಗಳನ್ನ ಹಾಕಿರ್ತೀವಿ ನಾವು. ಆ ಪ್ರಾಕ್ಟೀಸ್ ಕ್ವಶನ್ಸ್ಗಳನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಅವಾಗ ನಿಮ್ಗೆ ಏನಾಗ್ತಂತಂದ್ರೆ ಇದ್ರೊಳಗಡೆ ಪರ್ಫೆಕ್ಷನ್ ಕ್ರಿಯೇಟ್ ಆಗ್ತದ. ರೈಟ್? ಸೊ ನೀವು ಪ್ರಾಕ್ಟೀಸ್ ಮಾಡ್ತೀರಾ ಅನ್ಕೋತೀನಿ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ತಗೋತೀನಿ. ಇನ್ನೊಂದು ಪ್ರಶ್ನೆ ನೋಡಿ ಯಾವ ರೀತಿ ಅಂತಂದ್ರೆ 2 8 9 3 2.3234556. ಸರ್, ದೊಡ್ಡ ಸಂಖ್ಯೆ ತಗೊಂಡಿದ್ದೀನಿ. ಇದನ್ನ ಯಾವ ರೀತಿಯಾಗಿ ಮಾಡ್ತೇನೆ ನೋಡ್ರಿ ಸರ್ ಅಂತಂದ್ರೆ, ಸೊ 9 8 3 2.45678 ಏನೋ ಒಂದು ಕೊಟ್ಟಿದ್ದೀನಿ ಸರ್. ಸೊ ಇದನ್ನ ಯಾವ ರೀತಿಯಾಗಿ ಕೂಡಿಸ್ತೀರಿ ಅಂತ ಬಂದ್ರೆ, ಸೊ ಇದನ್ನು ಸಿಂಪಲ್. ಇದನ್ನ ಯಾವ ರೀತಿಯಾಗಿ ಮಾಡಿದ್ರೆ ಅದೇ ರೀತಿ ಮಾಡ್ಬೇಕು. ಬರ್ಕೊಳ್ಳೋ ವಿಧಾನ ಏನ್ ಗೊತ್ತಪ್ಪ ಅಂತಂದ್ರೆ, ಬಿಡಿ 10 100 1000 10,000 ಲಕ್ಷ ದಶಲಕ್ಷ ಕೋಟಿ ಎಷ್ಟು ಬೇಕಾದಷ್ಟು ಕೊಡ್ಲಿ, ಅದ್ರ ಮುಂದೆ ಸಂಖ್ಯೆ ಎಷ್ಟು ಬೇಕಾದಷ್ಟು ಸಂಖ್ಯೆಗಳಿರ್ಲಿ ಅವು. ಸೊ ಅದನ್ನ ಬರ್ಕೊಳ್ಳೋ ವಿಧಾನ ಗೊತ್ತಿತ್ತಪ್ಪ ಅಂತಂದ್ರೆ ಈಸಿಯಾಗಿ ನಾವು ಮಾಡ್ತೇವಿ, ಅಂದ್ರೆ ಕೂಡಿಸ್ತೇವಿ. 2 8 9 32.323456. ಸೊ ಇವಾಗ 2 3 8 9 ಇಷ್ಟ ಐತೆ ಸರ್. 4 ಸಂಖ್ಯೆಯಿಂದ ಇಲ್ಲಿಂದ ಚಾಲು ಆಗ್ತದೆ. 4ನೇ ಸಂಖ್ಯೆಯಿಂದ 9 8 3 2 ಪಾಯಿಂಟ್ ಕೆಳಗಡೆ ಪಾಯಿಂಟ್ ಸರ್. 4 5 6 7 8 9 ಸರ್. ಇಲ್ಲೇನೋ ನೀವು ಹೇಳಿದ್ರಿ, ಇಲ್ಲಿ ಈ ಕಡೆ ಸಂಖ್ಯೆಗಳು ಚಾಲು ಆಗ್ಬೇಕಾದ್ರೆ ಇಲ್ಲಿಂದ ಚಾಲು ಮಾಡ್ರಿ ಅಂತ ಹೇಳಿದ್ರಿ. ಬಟ್ ಈ ಕಡೆ ಪಾಯಿಂಟ್ ನಂತರ ಸಂಖ್ಯೆಗಳು ಇಲ್ಲಿಂದನೇ ಚಾಲು ಆಗ್ಬೇಕು. ಗಮನ ಇಡಿ. ಈ ಪಾಯಿಂಟ್ ನಂತರ ಬರುವಂತ ಸಂಖ್ಯೆಗಳು ಇಲ್ಲಿಂದ ಶುರು ಆಗಲ್ಲ, ಇಲ್ಲಿಂದನೇ ಶುರು ಆಗ್ಬೇಕು. ಇದೇ ಮಜಾ ಇದ್ರು ನೋಡಿ, ಇದೇ ಅರ್ಥ ಮಾಡ್ಕೋಬೇಕು. ಇದು ಅರ್ಥ ಆಯ್ತಪ್ಪ ಅಂತಂದ್ರೆ ಬಹಳ ಈಸಿ ಆಗಿರ್ತದೆ. ರೈಟ್? ನೋಡಿ ಸರಿ, ಈಗೇನಾಯ್ತು? ಇಲ್ಲಿ 28,932.323456 ಅಂತ ಇತ್ತು. ಆದ್ರೆ ಇಲ್ಲಿ 9,832 ಐತಿ. ಇದು 10,000 ಸ್ಥಾನದಲ್ಲಿ ಇದ್ರೆ ಇದು 1000 ಸ್ಥಾನದಿಂದ ಶುರು ಆಗ್ತಾ ಇದೆ. ಹಾಗಾಗಿ 9832 ಇಲ್ಲಿ ಬರೆದ್ವಿ. 9,832 ಪಾಯಿಂಟ್ ಹೆಂಗ್ ಓದ್ಬೇಕು ಇದನ್ನ ಮುಂದಿಂದು 4 5 6 7 8 9 ಅಂತ
ಓ. ಪಾಯಿಂಟ್ ನಂತರ ಎಲ್ಲಿ ಶುರು ಆಗಬೇಕು? ಸ್ಟಾರ್ಟಿಂಗ್ ಸಂಖ್ಯೆಗಳು ಶುರು ಆಗಬೇಕು. ಪಾಯಿಂಟ್ ಗಿಂತ ಎಡಬದಿಯಲ್ಲಿರುವಂತಹ ಸಂಖ್ಯೆಗಳು ಎಲ್ಲಿಂದ ಶುರು ಆಗಬೇಕು? ಬಿಡಿ, 10, 100, 1000 ಈ ರೀತಿಯಾಗಿ ಶುರು ಆಗಬೇಕು. ಸರ್ ಹಂಗಾದ್ರೆ ಇದಕ್ಕೆ ಇನ್ನೊಂದು ಸಂಖ್ಯೆ ತಗೊಳ್ರಿ ಸರ್. ಏನಂತಂದ್ರೆ 92.32 ಅಂತ ತಗೊಳ್ರಿ ಸರ್. ಅದನ್ನೇನು ಕೂಡಿಸ್ತೀರಿ ಸರ್ ಅಂತಂದ್ರೆ, ಸರಿ ನೋಡಿ, ಏನು ಮಾಡೋಂಗಿಲ್ಲ. ಜಸ್ಟ್ ಬಿಡಿ 10 ಇಲ್ಲಿಂದ 2, 9 ಬಿಂದು ಕೆಳಗಡೆ ಬಿಂದು 3 ಎಡೆಯಲ್ಲಿ ಸರ್ ಇಲ್ಲಿಂತ್ರನೇ ಶುರು ಆಗ್ತದ. ಇಲ್ಲಿಂತ್ರ ಅಲ್ಲ, ಇಲ್ಲಿಂತ್ರನೇ ಶುರು ಆಗ್ತದ. ಮುಂದೇನಿದೆ ಸರ್? ಏನು ಇಲ್ಲ ಅಂದ್ರೆ 0 ಹಾಕೊಂಡ್ಬಿಡಿ. ಎಸ್. ಈಗ ಸರ್ ಇದ್ರ ಹಿಂದ್ಗಡೆ ಸರ್ ಇಲ್ಲೂ 0 ಹಾಕೊಡ್ರಿ. ಏನೂ ಇಲ್ಲ, ಖಾಲಿ ಸ್ಥಾನ ಐತಿ. ಇಲ್ಲಿ 0 ಹಾಕೊಡ್ರಿ, ಇಲ್ಲಿ 0 ಹಾಕ್ರಿ, ಇಲ್ಲಿ 0 ಹಾಕ್ರಿ. ಎಸ್. ಇವಾಗ ಕೂಡಿಸ್ಲಿರ್ಬೇಕಾದ್ರೆ ನಿಮ್ಗೆ ಕನ್ಫ್ಯೂಷನ್ ಆಗಲ್ಲ. ಓಕೆ ಸರ್. ಎಷ್ಟು ಸಂಖ್ಯೆ? 1, 2, 3, 4, 5, 6, 7, 8, 9, 10, 11 ಎಲ್ಲವೂ 11 ಸಂಖ್ಯೆ. ಎಲ್ಲಿ ಖಾಲಿ ಐತೆ 0 ಹಾಕೊಂಡ್ಬಿಟ್ಟಿದ್ದೀನಿ. ನಿಮ್ಗೆ ಕನ್ಫ್ಯೂಷನ್ ಆಗ್ಬಾರ್ದು. ಇವಾಗ ಕೂಡಿಸ್ರಿ. ಕೂಡಿಸೋದೇನು ಭಾಳ ಈಜಿ ಅಲ್ವಾ? ನಮ್ಗೆ ಗೊತ್ತೈತಿ. 9ಕ್ಕೆ 6 ಕೂಡಿದ್ರೆ ಎಷ್ಟಾಗ್ತದೆ? 15 ಆಗ್ತದಪ್ಪ. ಇಲ್ಲಿ 1 ಬರುತ್ತೆ. 8 1 ಎಷ್ಟಾಯ್ತು? 9. 9ಕ್ಕೆ 5 ಕೂಡಿಸಿದ್ರೆ ಎಷ್ಟಾಯ್ತು? 14 ಆಯ್ತು. ಇಲ್ಲೊಂದು ಕ್ಯಾರಿ ತಗೊಂಡ್ರಿ. 7 4 ಎಷ್ಟಾಯ್ತು? 11. 11ಕ್ಕೆ 1 ಕೂಡಿಸಿದ್ರೆ ಎಷ್ಟಾಯ್ತು? 12 ಆಯ್ತು. ಮತ್ತೆ ಒಂದು ಕ್ಯಾರಿ ತಗೊಂಡ್ರಿ. 6 3 9 1 10 ಕೈಲ 1. 5 2 7 7ಕ್ಕೆ 2 ಕೂಡಿಸಿದ್ರೆ 9 9 1 10. ನೆಕ್ಸ್ಟ್ 3 4 7 7 3 10 10 1 11. ನೋಡಿ ಪಾಯಿಂಟ್ ಕೆಳಗಡೆ ಪಾಯಿಂಟ್, ಕ್ಯಾರಿ ಇಲ್ಲಿ ಬಂತು ಸರ್. ಇಲ್ಲಿ 11 ಬರ್ಕೊಂಡು ಮತ್ತೆ ಆಮೇಲೆ ಪಾಯಿಂಟ್ ಕೊಡ್ಬೇಕಿಲ್ರಿ. 10 ಪ್ಲೇಸ್ ಬಂತಂದ್ರೆ ಅದು ಕ್ಯಾರಿ ಆಗ್ತದೆ ಈ ಕಡೆ. ಯಾವ ರೀತಿಯಾಗಿ ಅಂತಂದ್ರೆ, ಇಲ್ಲೇ ಸುಮ್ಮನೆ ಈ ಸರ್ಕಲ್ ಬೈತೆ ನೋಡಿ. ನೋಡಿ ನಮ್ಗೆ ಏನ್ ಗೊತ್ತೈತಿ? 99.99. 100ಕ್ಕೆ ಎಷ್ಟು ಕಮ್ಮಿ ಐತಲ್ಲಿ? 0.01 ಅಷ್ಟ ಕಡಿಮೆ. ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ 0.01 ಇಷ್ಟು ಕೂಡಿಸಿದ್ರೆ 100 ಆಗ್ಬಿಡ್ತದೆ. ಇದು 9ಕ್ಕೆ 1 ಕೂಡಿಸಿದ್ರೆ 10 ಕ್ಯಾರಿ 1, 9ಕ್ಕೆ 10 ಕೂಡಿಸಿದ್ರೆ 1 ಕೂಡಿಸಿದ್ರೆ 10 ಕ್ಯಾರಿ 1 ಪಾಯಿಂಟ್ ಕೆಳಗಡೆ ಪಾಯಿಂಟ್, 9ಕ್ಕೆ 1 ಕೂಡಿಸಿದ್ರೆ 10 ಕ್ಯಾರಿ 1, 9ಕ್ಕೆ 1 ಕೂಡಿಸಿದ್ರೆ 10. ಇವಾಗ ಇಲ್ಲಿ 10 ಬರ್ತದೆ. ಎಷ್ಟಾಯ್ತು? 100.00. 100.00 ಅಂತಂದ್ರೆ ಎದಕ್ಕೆ ಸಮಾನ ಇದು? ಎದಕ್ಕೆ ಸಮಾನ ಇದು? 100ಕ್ಕೆ ಸಮಾನ. ಅರ್ಥ ಆಯ್ತಾ? ಅಂದ್ರೆ ನಾನಿಲ್ಲಿ 3 4 3 ಎಷ್ಟಾಯ್ತು? 9 ಆಯ್ತು. 9ಕ್ಕೆ 1 ಸಾರಿ 10 ಆಯ್ತು. 10ಕ್ಕೆ 1 ಕೂಡಿಸಿದ್ರೆ ಎಷ್ಟಾಯ್ತು? 11 ಆಯ್ತು. 11ಕ್ಕೆ 1 ಇಲ್ಲಿ ಬರ್ದೆ, ಕ್ಯಾರಿ ಇಲ್ಲಿ ತಗೊಂಡೆ, ಪಾಯಿಂಟ್ ಕೆಳಗಡೆ ಪಾಯಿಂಟ್ ಹಾಕಿದೆ. ಇವಾಗ ನೋಡಿ 2 2 2 4 ಎಷ್ಟಾಯ್ತು? 6 ಆಯ್ತು. 6 1 7 9 3 3 ಎಷ್ಟಾಯ್ತಪ್ಪ? 12 1 3 15 ಆಯ್ತು. ಕೈಲ 1 9 1 10 10 1 8 18 ಕೈಲ 1 10 ಮತ್ತೆ 8 18 ಆಯ್ತು. ಮತ್ತೆ ಕ್ಯಾರಿ 1 2 1 3 ಎಷ್ಟಾಯ್ತು? ಇದು ಯಾವ ರೀತಿಯಾಗಿ ಓದ್ತೀರಿ ಇದನ್ನ ಅಂತಂದ್ರೆ, ಬಿಡಿ 10 100 1000 10 ಸರ್ 38,857. ಇದು ಕಾಮ, ಇದು ಪಾಯಿಂಟ್. ಕಾಮ ಮತ್ತೆ ಪಾಯಿಂಟ್ ಮತ್ತೆ ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗಬೇಡಿ. ಕಾಮ ಏನ್ ಡಿಸ್ಕ್ರಿಮಿನೇಟ್ ಮಾಡತ್ತೆಪ್ಪ ಅಂತಂದ್ರೆ, ಆ ಸಂಖ್ಯೆ ಯಾವ ಸ್ಥಾನದಲ್ಲಿದೆ ಅನ್ನೋದನ್ನ ಏನ್ ಮಾಡ್ತದ? ತೋರಿಸ್ಕೊಡ್ತದ. ಬಿಂದು ಏನ್ ಗುರುತಿಸ್ತದಪ್ಪ ಅಂತಂದ್ರೆ, ಅದು ಡೆಸಿಮಲ್ ಪಾಯಿಂಟ್ ಗುರುತಿಸ್ತದ. ಅಲ್ಲಿಂದ ಮುಂದೆ ಸಂಖ್ಯೆ ಬೆಲೆ ಕಡಿಮೆ ಹೆಚ್ಚಿಗೆ ಏನಾಗ್ತದೆ ಅಂತೇಳಿ. ರೈಟ್. 38,757.1000245 ಈ ರೀತಿಯಾಗಿ ಓದ್ತೇವೆ. ನಾನು ಅನ್ಕೋತೇನೆ ಇವತ್ತು ನಾವು ಸಂಕಲನದ ಜೊತೆಗೆ ಅಡಿಕ್ಷನ್ ಜೊತೆಗೆ ದಶಮಾಂಶ ರೂಪದಲ್ಲಿರುವಂತಹ ಸಂಖ್ಯೆಗಳನ್ನ, ಅಂದ್ರೆ ಡೆಸಿಮಲ್ ಪಾಯಿಂಟ್ ಅಲ್ಲಿ ಇರುವಂತಹ ಸಂಖ್ಯೆಗಳನ್ನ ಯಾವ ರೀತಿಯಾಗಿ ಕೂಡಿಸ್ಬೇಕಂತ ಹೇಳಿ ನೋಡಿದೇವಿ. ರೈಟ್ ಅಲ್ವಾ? ಸರಿ. ಹಾಗಾದ್ರೆ ಇವಾಗ ನಾನು ಸಬ್ಸ್ಟ್ರಾಕ್ಷನ್ ಹೋಗ್ತೇನೆ. ರೈಟಾ? ಸೊ ಇದು ಅರ್ಥ ಆಯ್ತು ಅನ್ಕೋತೀನಿ. ನೆಕ್ಸ್ಟ್ ಇದ್ರ ಜೊತೆಗೆ ಮತ್ತೊಂದು ಗಣಿತದ ಕ್ರಿಯೆ, ಅದು ಸಬ್ಸ್ಟ್ರಾಕ್ಷನ್ ಅಂದ್ರೆ ವ್ಯವಕಲನ. ಅದನ್ನ ನೋಡೋಣ. ರೈಟ್. ಸಬ್ಸ್ಟ್ರಾಕ್ಷನ್ ಅಂದ್ರೆ ವ್ಯವಕಲನ. ನೋಡಿ ಸಬ್ಸ್ಟ್ರಾಕ್ಷನ್ ಅಂತಂದ್ರೆ, ಸಬ್ಸ್ಟ್ರಾಕ್ಷನ್ ಅಂದ್ರೆ ಏನಂತ ಹೇಳ್ತೀವಿ ನಾವು? ವ್ಯವಕಲನ ಅಂತ ಹೇಳ್ತೀವಿ. ಅಂದ್ರೆ ಮತ್ತೊಂದೇನು ಕರಿತೀವಿ? ಕಳೆಯುವುದು. ನಾವು ಆಡು ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಕಳೆಯುವುದು ಅಂತ ಹೇಳ್ತೀವಿ ಇದಕ್ಕೆ. ರೈಟ್. ಇದ್ರ ಸೈನ್ ಏನು ಯೂಸ್ ಮಾಡ್ತೀವಿ? ಮೈನಸ್ ಸೈನ್. ಏನು ಸೈನ್ ಯೂಸ್ ಮಾಡ್ತೀವಿ? ಮೈನಸ್ ಸೈನ್. ಸರಿ, ಯಾವ ರೀತಿಯಾಗಿ ವ್ಯವಕಲನಗಳನ್ನ ಮಾಡ್ತೀರಿ? ವ್ಯವಕಲನಗಳನ್ನ ಮಾಡ್ಬೇಕಾದ್ರೂ ಅಷ್ಟೇ
ಯಾವುದೇ ಅಂಕಿಯ ಸಂಖ್ಯೆ ಕೊಟ್ಟಿರಲಿ, 2 ಅಂಕಿಯ ಸಂಖ್ಯೆ ಕೊಟ್ಟಿರಲಿ, 3 ಅಂಕಿಯ ಸಂಖ್ಯೆ ಕೊಟ್ಟಿರಲಿ, 4 ಅಂಕಿಯ ಸಂಖ್ಯೆ ಕೊಟ್ಟಿರಲಿ, ಅಥವಾ 10 ಅಂಕಿಯ ಸಂಖ್ಯೆನೂ ಕೊಟ್ಟಿರಲಿ, ನಾವು ಅದನ್ನ ಯಾವ ರೀತಿಯಾಗಿ ವ್ಯವಕಲನ ಮಾಡ್ತೀವಿ ಅಂತ ನೋಡೋಣ. ರೈಟ್, ಬನ್ನಿ ಇವಾಗ ಮೊದಲನೇ ಎಕ್ಸಾಂಪಲ್ ಅಂದ್ರೆ ಉದಾಹರಣೆ. 1ನೇ ಪ್ರಶ್ನೆ. ಸೊ 28,384 ಮೈನಸ್ 32,842 ಈ ರೀತಿಯಾದಂಥ ಒಂದು ಪ್ರಶ್ನೆನ ಕೊಟ್ಟಿದೆ ನೋಡಿ. 32,842 ಅಂತ ಕೊಟ್ಟಿದೆ. ಪಾಯಿಂಟ್ ಅಲ್ಲ ಇದು, ಕಾಮ 32,000 ಅಂತ ಓದ್ತಾ ಇದ್ದೇನೆ. ಅಲ್ಲೇನಾದ್ರೂ ಪಾಯಿಂಟ್ ಕಾಮ ಜಾಗದಾಗ ಪಾಯಿಂಟ್ ಹಾಕ್ಬಿಡೋದು 32.32 ಪಾಯಿಂಟ್ ಆಗ್ತದೆ. ಬರೀ 32 ಬೆಲೆ ಆಗ್ತದೆ. ಅದು ಪಾಯಿಂಟಿನ ನಂತರ ಬಹು ಕನಿಷ್ಠವಾದಂತಹ ಸಂಖ್ಯೆ ಆಗ್ತದ. ಸೊ 32,842 ಆಗ್ತದ. ಸೊ 28,384 ಮೈನಸ್ 32,842. ಸೊ ಇದನ್ನ ಮೈನಸ್ ಮಾಡಿದಾಗ ಏನಾಗ್ತದೆ ನೋಡಿ. ಇದನ್ನ ಮೈನಸ್ ಮಾಡಿದಾಗ ಇಲ್ಲಿ ಏನಾಗ್ತಾ ಇದೆ, ಬಿಡಿ 10, 100, 1000, 10,000 ಸ್ಥಾನ, ಬಿಡಿ 10, 100, 1000, 10,000 ಸ್ಥಾನ ಇದೆ. ಸೊ ಇವಾಗ ಏನ್ ಮಾಡ್ತೀರಪ್ಪ ಅಂತಂದ್ರೆ, ಇದು ದೊಡ್ಡ ಸಂಖ್ಯೆ ಐತಿ, ಇದು ಚಿಕ್ಕ ಸಂಖ್ಯೆ ಐತಿ. ಸೊ ದೊಡ್ಡ ಸಂಖ್ಯೆನ ಮೇಲ್ಗಡೆ ಬರ್ಕೊಡ್ರಿ, ಚಿಕ್ಕ ಸಂಖ್ಯೆನ ಕೆಳಗಡೆ ಬರ್ಕೊಡ್ರಿ. ದೊಡ್ಡ ಸಂಖ್ಯೆಗಿರುವಂತ ಸೈನ್ ಅನ್ನ ನೀವೇನ್ ಮಾಡಿ ಆ ಸೈನ್ ಅನ್ನ ಹಾಕ್ಬೇಕು. ಅದಕ್ಕಿಂತ ಮುಂಚೆ ಇದು ನಾನು ಇದನ್ನೇನ್ ಮಾಡ್ತೀನಿ, ಇದು ನಿಮ್ಗೆ ಡಿಫಿಕಲ್ಟ್ ಅನ್ಸ್ಬೋದು. ಅದಕ್ಕಿಂತ ಮುಂಚೆ ಸಿಂಪಲ್ ಆಗಿ ಇದನ್ನ 4 ಮಾಡ್ಕೋತೀನಿ. ಇವಾಗ ಇದನ್ನ ಮಾಡೋಣ. ಯಾಕಂದ್ರೆ ಇದು ದೊಡ್ಡ ಸಂಖ್ಯೆ, ಇದು ಚಿಕ್ಕ ಸಂಖ್ಯೆ ಆಗ್ತದೆ. ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆನ ಕಳೆಯೋದನ್ನ ಫಸ್ಟ್ ನೋಡೋಣ. ಆಮೇಲೆ ನಾವು ಆ ಸೈನ್ ಚೇಂಜಸ್ ಯಾವ ರೀತಿ ಆಗ್ತದೆ ಅಂತೇಳಿ ನೋಡೋಣ. 4ರಾಗ 2 ಹೋಯ್ತಂದ್ರೆ ಎಷ್ಟಾಯ್ತು 2, 8ರಾಗ 4 ಹೋಯ್ತಂತಂದ್ರೆ 4, 3ರಾಗ 8 ಹೋಗಲ್ಲ. ಈಗ 3ರಾಗ 8 ಹೋಗಲ್ಲ, 3 ಚಿಕ್ಕ ಸಂಖ್ಯೆ, 8 ದೊಡ್ಡ ಸಂಖ್ಯೆ. ಹಾಗಾಗಿ ಇಲ್ಲಿಂದ ಒಂದಿನ ಕ್ಯಾರಿ ಫಾರ್ವರ್ಡ್ ಮಾಡ್ಕೋತೀರಿ. ಎಷ್ಟು, ಒಂದು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡಾಗ ಏನಾಗ್ತದೆ, ಇದು 13 ಆಯ್ತು. 13ರಾಗ 8 ಹೋಯ್ತಂದ್ರೆ ಎಷ್ಟು, 5. ಎಷ್ಟು, 5. ಹಾಗಾಗಿ ಇಲ್ಲಿಂದ 1 ಹೋಗಿರ್ತದ. ಹಾಗಾಗಿ ಇಲ್ಲಿ ಎಷ್ಟು ಉಳಿತದಪ್ಪ, ಇದು 7 ಉಳಿತದ. ಎಷ್ಟು ಉಳಿತದ ಇದು, ಇಲ್ಲಿ ಎಷ್ಟು ಉಳಿತದೆ, 7 ಉಳಿತದ. ಆದ್ರೆ 7ರಾಗ 2 ಹೋಯ್ತಂತಂದ್ರೆ ಇಲ್ಲಿ ಮತ್ತೆ 5 ಆಗ್ತದ. ಅವ್ರು 4ರಾಗ 3 ಹೋಯ್ತಂತಂದ್ರೆ 1, 4ರಾಗ 3 ಹೋಯ್ತಂತಂದ್ರೆ 1. ರೈಟ್, ಎಸ್. ಇವಾಗ ಎಷ್ಟಾಯ್ತು ವ್ಯಾಲ್ಯೂ ಅಂತಂದ್ರೆ, ಬಿಡಿ 10, 100, 1000, 10,000, 15,542 ಸರಿಯಾದ ಉತ್ತರ. ಎಷ್ಟು, 15,542 ಸರಿಯಾದ ಉತ್ತರ. ನೋಡಿ, ಇಲ್ಲಿ ನಾವು ಕ್ಯಾರಿ ಮಾಡ್ಕೊಂಡು ತಗೋತಾ ಇದ್ದೇವಲ್ಲ, ಅದು ಬಹು ಮುಖ್ಯ. ನೆಕ್ಸ್ಟ್ ಪ್ರಶ್ನೆ ಒಳಗೆ ಅರ್ಥ ಆಗ್ತದ ನೋಡೋಣ. 2ನೇ ಪ್ರಶ್ನೆ ಹೋಗ್ತಾ ಇದ್ದೀನಿ. 2ನೇ ಪ್ರಶ್ನೆ ನೋಡಿ. ಇವಾಗ ಏನಪ್ಪ 2ನೇ ಪ್ರಶ್ನೆ ಅಂತಂದ್ರೆ, 99,984 ಮೈನಸ್ 3,674 ಇದ್ರೊಳಗಡೆ ಕಳಿಬೇಕು. ರೈಟ್, ನೆಕ್ಸ್ಟ್ ಮತ್ತೊಂದು ಮೈನಸ್ 999 ಅಂತ 999 ಕೊಟ್ಟಿದೆ. ರೈಟಾ, 999 ಕೊಟ್ಟಿದೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಪ್ರಶ್ನೆ. ಇವಾಗಿನ ಕ್ಯಾರಿ ಮಾಡ್ಕೊಳ್ಳೋದಿಲ್ಲ, ನಮ್ಗೆ ಅರ್ಥ ಆಗ್ತದೆ. ಮೊದ್ಲೇನ್ ಮಾಡ್ಕೋತೇನೆ ಅಂತಂದ್ರೆ, ನಾನು ಈ 99,984 ಒಳಗಡೆ 3,674 ಕಳಿತೀನಿ. ಆಮೇಲೆ ಮತ್ತೆ ಇದನ್ನ ಕಳಿತೀನಿ. ಅಥವಾ ಇವು 2 ಮೈನಸ್ ಕೂಡಿದಾಗ ಅದು ಪ್ಲಸ್ ಆಗ್ತದ, ಅದ್ರ ಸೈನ್ ಮಾತ್ರ ಮೈನಸ್ ಇರ್ತದೆ. ಹಂಗೂ ಮಾಡ್ಬೋದು. ಒಂದು ಗಣಿತದೊಳಗಡೆ ಅರ್ಥ ಮಾಡ್ಕೊಳ್ಳಿ, ಗಣಿತವನ್ನ 4-5 ಬೇರೆ ಬೇರೆ ರೀತಿಯಿಂದ ಮೆಥಡ್ ಇಂದ ಮಾಡ್ಬೋದು. ಅದು ಮುಂದೆ ಹೋಗ್ತಾ ಬೇರೆ ಬೇರೆ ಪ್ರಾಬ್ಲಮ್ಸ್ ನೋಡ್ತಾ ನಾವು ಕಲಿತೇವೆ ಅದನ್ನ. ಸೊ ಇವಾಗ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. 99,984ರಾಗ ಫಸ್ಟ್ ಏನ್ ಮಾಡ್ತಾ ಇದ್ದೀನಿ, 3,674 ಕಳಿತಾ ಇದ್ದೀನಿ. ಇದನ್ನ ಅಷ್ಟೇ ಮಾಡ್ತೀನಿ ಫಸ್ಟ್. ಆಮೇಲೆ ಮತ್ತೆ ಇದಕ್ಕೆ ಹೋಗೋಣ. ಯಾಕಂದ್ರೆ ದೊಡ್ಡ ಸಂಖ್ಯೆ ಐತಿ, ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆ ಕಳಿತೀನಿ, ಮತ್ತೆ ಚಿಕ್ಕ ಸಂಖ್ಯೆ ಕಳಿತೀನಿ. ಸೊ ಎಷ್ಟಾಯ್ತು, 4ರಾಗ 4 ಹೋಯ್ತಂದ್ರೆ 0, 8ರಾಗ 7 ಹೋಯ್ತಂತಂದ್ರೆ 1, 9ರಾಗ 6 ಹೋಯ್ತಂತಂದ್ರೆ 3, 9ರಾಗ 3 ಹೋಯ್ತಂತಂದ್ರೆ ಎಷ್ಟಪ್ಪ, 6. ಮತ್ತೆ ಇಲ್ಲಿ ಏನೂ ಇಲ್ಲ, 0 ಇದೆ ಅಂತಂದ್ರೆ 9. ಹಾಗೆ ಬಂತು 96,310 ಬಂತು. ಸೊ ಇದ್ರಾಗ ಇದು ಕಳಿದ ತಕ್ಷಣ ಇಷ್ಟು ಉತ್ತರ ಬಂತು. ಮತ್ತೆ ಇದನ್ನ ಕಳಿಬೇಕು. ಎಷ್ಟು, ಇದನ್ನ ಕಳಿಬೇಕು ಯಾವ ಸ್ಥಾನದ ಐತಿ, ಬಿಡಿ ಸ್ಥಾನದಾಗ. ಬಿಡಿ ಸ್ಥಾನ 100 ಸ್ಥಾನದಿಂದ ಐತಿ. ಬಿಡಿ 10, 100. ಹಾಗಾಗಿ ಇಲ್ಲ, ಕೊನೆಯಿಂದ ಬರ್ಕೊಂಡಿದ್ದೀನಿ. ಪ್ಲಸ್ ಮಾಡ್ಬೇಕಾದ್ರೂ ಕೊನೆಯಿಂದನೇ ಬರ್ಕೊಂಡಿದ್ರಿ ಸರ್. ಮೈನಸ್ ಮಾಡ್ಕೋಬೇಕಾದ್ರೂ ಕೊನೆಯಿಂದನೇ ಬರ್ಕೋಬೇಕು. ರೈಟ್, ಸರಿ. ಈಗ ನೋಡಿ, ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಏನಾಗ್ತದಂತಂದ್ರೆ, ಇಲ್ಲಿ ಅರ್ಥ ಮಾಡ್ಕೊಳ್ಳಿ, 0 ಒಳಗಡೆ 9 ಹೋಗ್ಲಿಕ್ಕೆ ಸಾಧ್ಯ ಇದೆಯಾ? ಅರ್ಥ ಏನಪ್ಪಾ ಅಂತಂದ್ರೆ, ನನ್ನ ಕಡೆ 0 ರೂಪೀಸ್ ಇದೆ, ನನ್ನ ಕಡೆ ನೀವು 9 ರೂಪಾಯಿ ಕೇಳಿದ್ರೆ
ಎಲ್ಲಿಂದ ಕೊಡ್ಲಿ? ಹೌದಲ್ವಾ? ನನ್ನ ಕಡೆ 0 ರೂಪೀಸ್ ಇದೆ, ನನಗೆ ಮತ್ತೆ 9 ರೂಪಾಯಿ ಕೊಡಿ ಅಂತ ಕೇಳ್ತಿ, ಎಲ್ಲಿಂದ ಕೊಡ್ಲಿ? ಕೊಡಲ್ಲ. ನಾ ಯಾರಿಗಾದ್ರೂ ಇಸ್ಕೊಂಡೇ ನಿಮ್ಗೆ ಕೊಡ್ಬೇಕಲ್ವಾ? ಹಾಗಾಗಿ ನಾ ಎಲ್ಲಿಂದ ಇಸ್ಕೋತಾ ಇದ್ದೀನಿ? ಇವನ್ ಕಡೆಯಿಂದ ಇಸ್ಕೋತಾ ಇದ್ದೀನಿ. ಇವನ್ ಕಡೆ ಎಷ್ಟೈತಿ? 1 ರೂಪಾಯಿ ಐತಿ. ಅದು 10 ಸ್ಥಾನದಾಗಿದ್ದಾನೆ, ಅದು 10 ರೂಪಾಯಿ ಇದ್ದಂಗೆ. ಅದು ಸರಿ. ಈ ಕಡೆ ನಾನು ಕ್ಯಾರಿ ತಗೊಂಡೆ ಅಂತಂದ್ರೆ ಈ 0 ಹೋಗಿ 10 ಆಗ್ತದ, 10ರಾಗ 9 ಹೋಯ್ತು ಅಂದ್ರೆ 1 ಉಳಿತು. ಸೊ ಈಗ ಆಲ್ರೆಡಿ 1 ಇತ್ತು, ಅವ್ನ ಕೂಡ ಕೊಟ್ಟಾನಲ್ಲ. ಎಷ್ಟು ಉಳಿತೀನಿ? 0 ಉಳಿತು. 0 ಒಳಗೆ 9 ಹೋಗತ್ತಾ? ಹೋಗಲ್ಲ. ಮತ್ತೆ ಇಲ್ಲಿ ತಗೋತಾನೆ, 10ರಾಗ 9 ಹೋಯ್ತು, 1 ಉಳಿತು. ಸೊ ಇಲ್ಲಿ ಎಷ್ಟು ಉಳಿತು? ಇಂತ 1 ಹೋಗಿತ್ತು, 2 ಉಳಿದಿತ್ತು. 2ರಾಗ 9 ಹೋಗ್ತದ? ಇಲ್ಲ, ಹೋಗಲ್ಲ. ಚಿಕ್ಕ ಸಂಖ್ಯೆ ಅದು 2. ಹಾಗಾಗಿ ಮತ್ತೆ ಇದನ್ನ ಈ ಕಡೆ ತಗೋತೀನಿ. ಎಷ್ಟಾಗ್ತದ? 12 ಆಗ್ತದ. 12ರಾಗ 9 ಹೋಯ್ತು ಅಂದ್ರೆ ಎಷ್ಟಾಗ್ತದಪ್ಪ? ಇಲ್ಲಿ 3 ಉಳಿತದ. ಸೊ ಇಲ್ಲಿಂದ 1 ಹೋಗಿತ್ತು, ಹಾಗಾಗಿ ಎಷ್ಟು ಉಳಿತು? ಇಲ್ಲಿ 5 ಉಳಿದಿತ್ತು. 5ಅನ್ನ ಬರ್ದೆ, ಈ 9 ಹಂಗೆ ಬರ್ದೆ. ಇಲ್ಲೇನೋ ಸ್ವಲ್ಪ ಕನ್ಫ್ಯೂಷನ್ ಆಗಿದ್ರು ಇನ್ನೊಮ್ಮೆ ಹೇಳ್ತೀನಿ ನೋಡಿ, ಇಲ್ಲಿ ಅರ್ಥ ಮಾಡ್ಕೊಳ್ಳಿ. 96,310, ಅದ್ರಾಗ 999 ಕಳೀತಾ ಇದ್ದೀನಿ. ಇನ್ನೊಮ್ಮೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನಾ ಏನ್ ಮಾಡಿದೆ? 0 ಒಳಗಡೆ 9 ಹೋಗಲ್ಲ, ಇಲ್ಲಿಂದ 1 ಕ್ಯಾರಿ ತಗೊಂಡೆ. ಇದು 10 ಆಯ್ತು, ಇದು 0 ಉಳಿತು. 10ರಾಗ 9 ಹೋಯ್ತು ಅಂದ್ರೆ 1 ಉಳಿತು. ಇಲ್ಲಿ 0 ಉಳಿದಿತ್ತು, 0 ಒಳಗೆ 9 ಹೋಗಲ್ಲ, ಮತ್ತೆ ಇಲ್ಲಿಂದ ಕ್ಯಾರಿ ತಗೊಂಡೆ. ಇದು 10 ಆಯ್ತು, ಇಲ್ಲಿ ಎಷ್ಟು ಉಳಿತು? 2 ಉಳಿತು. ಈ 10ರಾಗ ಎಷ್ಟು ಹೋಯ್ತು? 9 ಹೋಯ್ತಪ್ಪ ಅಂತಂದ್ರೆ 1 ಉಳಿತು. ಇಲ್ಲಿ 2 ಉಳಿದಿತ್ತು, 2ರಾಗ ಮತ್ತೆ 9 ಹೋಗಲ್ಲ. ಹಾಗಾಗಿ ನಾ ಇನ್ನೇನ್ ಮಾಡ್ತೀನಿ? ಇಲ್ಲಿಂದ ತಗೋತೀನಿ. ಎಷ್ಟು ತಗೋತೀನಿ? 1ಅನ್ನ ತಗೋತೀನಿ. ಇದು 12 ಆಗ್ತದ. 12ರಾಗ 9 ಹೋಯ್ತು ಅಂದ್ರೆ ಎಷ್ಟು ಉಳಿತಪ್ಪ? 3 ಉಳಿತು. ಇಲ್ಲಿ ಎಷ್ಟು ಉಳಿದಿತ್ತು? ಹಂಗಾದ್ರೆ 5 ಉಳಿದಿತ್ತು. ಆ 5ಅನ್ನ ಹಂಗೆ ಬರ್ದೆ, 9ಅನ್ನ ಹಂಗೆ ಬರ್ದೆ. ಸೊ ಇದು ಅರ್ಥ ಆಯ್ತು ಅನ್ಕೋತೀನಿ. ರೈಟ್ ಅಲ್ವಾ? ಕ್ಯಾರಿ ಮಾಡ್ಕೊಳ್ಳೋದು ನೋಡಿ. ಮಕ್ಕಳಿಗೆ ಏನಂತಂದ್ರೆ ಬಹಳಷ್ಟು ಕನ್ಫ್ಯೂಷನ್ ಆಗ್ತಾ ಇರ್ತದೆ. ಇದರಲ್ಲೇ ಬಹಳ ಜನ ಮಕ್ಕಳನ್ನ ನೋಡ್ತಾ ಇರ್ತೀನಿ, ತಪ್ಪು ಮಾಡ್ತಾ ಇರ್ತೀರಿ. ಕ್ಲಾಸಲ್ಲೂ ವಾಸತಿ ತಪ್ಪು ಮಾಡ್ತಾ ಇರ್ತೀವಿ. ಪ್ರಾಕ್ಟೀಸ್ ಮಾಡಿ 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 ರೂಢಿ ಆಗಿರ್ತದೆ. ರೈಟ್? 1ನೇತಿ 2ನೇತಿ 3ನೇತಿ ಮಕ್ಕಳು ನೀವು ಯಾರಾದ್ರೂ ಇದ್ರು ಇದನ್ನ ನೋಡಿ, ಕ್ಲಾಸ್ ಅರ್ಥ ಮಾಡ್ಕೊಳ್ಳಿ, ಈಸಿ ಆಗಿರ್ತದೆ. ಮತ್ತೆ ನಮ್ಮ ಡಿಸ್ಕ್ರಿಪ್ಷನ್ ಹೋಗ್ರಿ, ಹೆಚ್ಚಾನೆಚ್ಚು ಸಮಸ್ಯೆಗಳನ್ನ ಹಾಕಿರ್ತೀವಿ, ಪ್ರಾಬ್ಲಮ್ಸ್ಗಳನ್ನ ಹಾಕಿರ್ತೀವಿ. ಅಲ್ಲೇನ್ ಮಾಡಿ ಅಂತಂದ್ರೆ ನೀವು ಅಲ್ಲೇನ್ ಮಾಡಿ ಅದನ್ನ ತಗೊಂಡು ಪ್ರಾಕ್ಟೀಸ್ ಮಾಡಿ. ಏನಾದ್ರು ಡೌಟ್ ಇತ್ತಂತಂದ್ರೆ ಆ ಡೌಟ್ ಅನ್ನ ರಿಸಾಲ್ವ್ ಮಾಡೋಣ. ರೈಟಾ? ಡೌಟ್ಗಳನ್ನ ಏನ್ ಮಾಡೋಣ? ರಿಸಾಲ್ವ್ ಮಾಡೋಣ. ರೈಟ್? ಎಸ್. ಓಕೆ. ಇವಾಗ ನಾವು ಸಬ್ಸ್ಟ್ರಾಕ್ಷನ್ ಮಾಡೋದು ಹೇಗಂತ ಹೇಳ್ಬಿಟ್ಟು ನೋಡಿದ್ವಿ. ಕರೆಕ್ಟ್ ಅಲ್ವಾ? ಸಬ್ಸ್ಟ್ರಾಕ್ಷನ್ ಹೇಗ್ ಮಾಡ್ಬೇಕಂತೇಳಿ ನೋಡಿದ್ವಿ. ಸೊ ನೆಕ್ಸ್ಟ್ ಇನ್ನೂ ಕೆಲವಷ್ಟು ಪ್ರಶ್ನೆಗಳು ನೋಡೋಣ. ಇದ್ರೊಳಗಡೆ ಇನ್ನೊಂದು ಸ್ವಲ್ಪ ಪ್ರಶ್ನೆಗಳನ್ನ ನೋಡೋಣ. ಸೊ 3ನೇ ಪ್ರಶ್ನೆ, 99.99 ಮೈನಸ್ 78.29. ನಾನು ಹೆಚ್ಚಿಗೆ ಪ್ರಾಕ್ಟೀಸಿಗೆ ಕ್ವಶನ್ಸ್ ಕೊಟ್ಟಿರ್ತೀವಿ. 2 ಕ್ವಶನ್ ಅಷ್ಟೇ ಮಾಡಿದೆ. ನೆಕ್ಸ್ಟ್ ಡೆಸಿಮಲ್ ಪಾಯಿಂಟ್ ಮೈನಸ್ ಮಾಡ್ಬೇಕಾದ್ರೆ ಯಾವ ಟೈಪ್ ಮಾಡ್ತೀವಿ ನೋಡೋಣ. ಎಸ್, ಲೆಟ್ ಅಸ್ ಗೋ ಓವರ್ ಹಿಯರ್. ರೈಟ್? 99.99 78.29 ಏನ್ ಮಾಡ್ಬೇಕು? ಮೈನಸ್ ಮಾಡಿ ಸಬ್ಸ್ಟ್ರಾಕ್ಷನ್ ಮಾಡ್ಬೇಕು. ಸಬ್ಸ್ಟ್ರಾಕ್ಷನ್ ಅಂದ್ರೆ ಏನು ಕನ್ನಡದಲ್ಲಿ? ವ್ಯವಕಲನ ಅಂತ ಹೇಳ್ತೀವಿ. ಇದು ಕೇಳಿ 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 ರೂಢಿ ಆಗ್ಬೇಕು. ವರ್ಕ್ ಮಾಡಿ 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 ಪ್ರಾಕ್ಟೀಸ್ ಆಗಬೇಕು. ನೀವು ಎಷ್ಟು ವರ್ಕ್ ಮಾಡ್ತೀರಿ ಅಷ್ಟು ಪರ್ಫೆಕ್ಷನ್ ಕ್ರಿಯೇಟ್ ಆಗ್ತದೆ. ರೈಟ್? ನೋಡಿ ಇವಾಗ ಏನು ಮಾಡ್ತೀವಿ? 9ರಾಗ 9 ಹೋಗ್ತದ, 0. 9 ರೂಪಾಯಿ ಇತ್ತು, 9 ರೂಪಾಯಿ ಕೊಟ್ಬಿಟ್ಟೆ. ಎಷ್ಟು ಉಳಿತು ನನ್ನ ಕಡೆ? 0 ಉಳಿತು. ರೈಟ್? 9ರಾಗ 2 ಇತ್ತು ಅಂದ್ರೆ ಎಷ್ಟು? 7. ಪಾಯಿಂಟ್ ಕೆಳಗಡೆ ಪಾಯಿಂಟ್. 9ರಾಗ 8 ಹೋಯ್ತು ಅಂದ್ರೆ 1 ಉಳಿತು. 9ರಾಗ 7 ಹೋಯ್ತು ಅಂದ್ರೆ 2 ಉಳಿತು. 21.70. ಇದು ಉತ್ತರ. ಅಂದ್ರೆ 99.99 ರೂಪೀಸ್ ಇತ್ತು ನನ್ನ ಕಡೆ. ನಾನು ಎಷ್ಟು ಕೊಡಬೇಕಾಗಿತ್ತು? 78.29 ಕೊಟ್ಟೆ. ಅಂದ್ರೆ ನನ್ನ ಕಡೆ ಅಂತ ಕಳ್ಕೊಂಡೆ. ಅವಾಗ ನನ್ನ ಕಡೆ ಉಳಿದಿರುವಂತ ಅಮೌಂಟ್ ಎಷ್ಟು ಅಂತ ಕೇಳಿದ್ರೆ 21.70. ಅರ್ಥ ಆಯ್ತು ಅನ್ಕೋತೇನೆ. ರೈಟ್ ಅಲ್ವಾ? ರೈಟ್. ನೆಕ್ಸ್ಟ್ 4ನೇ ಪ್ರಶ್ನೆ ತಗೊಳ್ಳೋಣ. ಯಾವ ರೀತಿಯಾಗಿ? 77.777 ಮೈನಸ್ 28.777 ಮೈನಸ್ 11.111 ಈ ರೀತಿಯಾಗಿ ಪ್ರಶ್ನೆಯನ್ನ ಕೊಟ್ಟಿದ್ದೆ. ಸೊ ನೋಡಿ ಇವಾಗ ಏನ್ ಮಾಡ್ತೀನಿ ಸರ್? ಈ ರೀತಿ ಕೊಟ್ಟಿದ್ದೆ ಸರ್. ನೀವು ಎಡಿಷನ್ ಮಾಡ್ಬೇಕಾದ್ರೆ 3 ಒಮ್ಮೆಗಲೇ ಬರ್ಕೋತಿದ್ರಿ ಸರ್. ಆದ್ರೆ ಮೈನಸ್ ಮಾಡ್ಬೇಕಾದ್ರೆ ಫಸ್ಟ್ ಇದ್ರಾಗ ಇದನ್ನ ಕಳೆದ್ರಿ, ನೆಕ್ಸ್ಟ್ ಬಂದಂತ ಉತ್ತರದಲ್ಲಿ ಇದನ್ನ ಕಳೆಯಾಕತ್ತಿರಲ್ರಿ ಸರ್. ಹಾಗೆ ಮಾಡ್ಬೇಕು. ಅದೇ ಪ್ರೊಸೀಜರ್. ಕ್ಲಾರಿಟಿ ಇರ್ತದ ಅದ್ರಲ್ಲಿ. ಯಾಕಂತಂದ್ರೆ ನಾನು ಏನ್ ಮಾಡ್ಬೇಕಂತಂದ್ರೆ, ಈಗ ನೋಡಿ ಅಮಿತ್ ಅನ್ನುವಂತ ಒಬ್ಬ ಹುಡುಗ ಇದ್ದಾನೆ, ಅಜಿತ್ ಅನ್ನುವಂತ ಒಬ್ಬ ಹುಡುಗ ಇದೆ.
ಸೊ ಇವಾಗ ಅಮಿತ್ಗೆ ನಾನು ನನ್ನ ಕಡೆ ಎಷ್ಟು ರೂಪಾಯಿ ಇದೆ, 77.77 ಇದೆ ನನ್ನ ಕಡೆ. ನಾನು ಅಮಿತ್ ಅನ್ನೋ ಹುಡುಗನಿಗೆ 28.77 ರೂಪೀಸ್ ಕೊಡಬೇಕು. ಅಜಿತ್ ಅನ್ನೋ ಹುಡುಗನಿಗೆ ಎಷ್ಟು ಕೊಡಬೇಕು, 11.111 ಅನ್ನೋ ಅಮೌಂಟ್ ಅನ್ನು ಕೊಡಬೇಕು. ಆದ್ಮೇಲೆ ನನ್ನ ಕಡೆ ಎಷ್ಟು ಅಮೌಂಟ್ ಉಳಿತು ಅಂತ ಪ್ರಶ್ನೆ ಕೇಳಿದ್ರೆ ಆ ಪ್ರಶ್ನೆನ ನಾನು ಸಂಖ್ಯೆ ರೂಪದಲ್ಲಿ ಈ ರೀತಿಯಾಗಿ ಬರ್ಕೋತೀನಿ, ವಾಕ್ಯ ರೂಪದಲ್ಲಿ ಹೇಳ್ತಾನೆ ಸಂಖ್ಯೆ ರೂಪದಲ್ಲಿ ಈ ರೀತಿಯಾಗಿ ಬರ್ಕೋತೀನಿ. ಅದನ್ನ ಯಾವ ರೀತಿಯಾಗಿ ಮಾಡ್ತೀನಪ್ಪ ಅಂತಂದ್ರೆ, ಮೊದಲು ನಾನು 77.777 ಇದರಲ್ಲಿ 28.77 ಕಳಿತೀನಿ. 28.77 ಕಳಿತೀನಿ. ನಂತರ ಎಷ್ಟಾಯ್ತು, 7 ಹೋಯ್ತು 0, 7 ಹೋಯ್ತು 0, 7 ಹೋಯ್ತು 0, ಪಾಯಿಂಟ್ ಕೆಳಗಡೆ ಪಾಯಿಂಟು, 7 8 ಹೋಗಲ್ಲ. ಹಾಗಾಗಿ ಇಲ್ಲಿಂದ ಒಂದು ಕ್ಯಾರಿ ತಗೊಂತೀನಿ, 17 ಆಗ್ತದೆ. 17 8 ಹೋಯ್ತು ಅಂದ್ರೆ ಎಷ್ಟಪ್ಪ, ಎಷ್ಟು ಉಳಿತದ, 9 ಉಳಿತದ. ಹೌದಾ, 9 ಉಳಿತು. ಇಲ್ಲಿಂದ ಒಂದು ಹೋಗಿತ್ತು ಕ್ಯಾರಿ, ಎಷ್ಟು ಇಲ್ಲಿಂದ ಒಂದು ಎಷ್ಟು ಹೋಗಿತ್ತು, ಒಂದು ಕ್ಯಾರಿ ಹೋಗಿತ್ತು. ಹಾಗಾಗಿ ಇದು 17 ಆಗಿತ್ತು. ಎಷ್ಟು ಉಳಿದಿತ್ತು, 6 ಉಳಿದಿತ್ತು. 6 2 ಹೋಯ್ತು ಅಂದ್ರೆ ಎಷ್ಟಾಯ್ತು, 4. ಎಷ್ಟು ಉಳಿತು ನನ್ನ ಕಡೆ, 49.00 ಅಂದ್ರೆ ಎಕ್ಸಾಕ್ಟ್ಲಿ 49 ರೂಪಾಯಿ ಉಳಿತು. ಇವಾಗ ಮತ್ತೆ 11.11 ಅಜಿತ್ ಕೊಡ್ಬೇಕಲ್ಲ ನಾನು, ಮತ್ತೆ ಅದನ್ನ ಅಜಿತ್ ಕೊಡ್ಬೇಕಾದ್ರೆ ಏನ್ ಮಾಡ್ತೀನಿ, ಮತ್ತೆ ಮೈನಸ್ ಮಾಡ್ತೀನಿ. 11.111. ಸಾರಿ, ಬ್ಯೂಟಿಫುಲ್. ಮೇಲ್ಗಡೆ 00 ಇದೆ. ಇವಾಗ ಕ್ಯಾರಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ಬಿಡಿ. ಕ್ಯಾರಿ ಯಾವ ರೀತಿಯಾಗಿ ತಗೋತೀವಿ ಅಂತಂದ್ರೆ, ನೋಡಿ ಇಲ್ಲಿ ಕಂಟಿನ್ಯೂ 0 ಬಂದಿದೆ. ನಾ ಎಲ್ಲಿಂದ ಕ್ಯಾರಿ ತಗೋಬೇಕು ಸರ್, ಇಲ್ಲೂ ಇಲ್ಲ ತಗೋಬೇಕಂದ್ರೆ ಇಲ್ಲೂ ಇಲ್ಲ, ಇಲ್ಲಿಂದ ತಗೋಬೇಕು. ನಾ ಇಲ್ಲಿಂದ ಇಲ್ಲಿಗೆ ತಗೋತೀನಿ. ಎಷ್ಟಾಗ್ತದೆ ಇದು, ಇಲ್ಲಿ 8 ಉಳಿತದ, ಇಲ್ಲಿ 10 ಆಗ್ತದ. ಹೌದಲ್ವಾ, ಈ 10 ಆಗ್ತದ ಇದು. ಮತ್ತೆ ಇಲ್ಲಿಂದ ಇಲ್ಲಿಗೆ ತಗೋತೀನಿ, ಇದು 10 ಆಗ್ತದ. ಇಲ್ಲಿಂದ ಇಲ್ಲಿ ತಗೋತೀನಿ, ಇದು 10 ಆಗ್ತದೆ. ಆದ್ರೆ ಇಲ್ಲಿ ಎಷ್ಟು ಉಳಿತು ಹಾಗಾದ್ರೆ, ಇಲ್ಲಿ 9 ಉಳಿತು. ಇಲ್ಲಿ ಎಷ್ಟು ಉಳಿತು, 9 ಉಳಿತು. ಈ 10 1 ಹೋಯ್ತು ಅಂದ್ರೆ ಎಷ್ಟು, 9. ಈ 9 1 ಹೋಯ್ತು ಅಂದ್ರೆ ಎಷ್ಟು, 8. ಈ 9 1 ಹೋಯ್ತು ಅಂದ್ರೆ ಎಷ್ಟು, 8. ಬಿಂದುವಿನ ಕೆಳಗಡೆ ಬಿಂದು. ಇವಾಗ ಇಲ್ಲಿ 8, 9ರಿಂದ ಹೋಗಿತ್ತಲ್ಲ ಒಂದು, ಇಲ್ಲಿ ಎಷ್ಟು ಉಳಿದಿತ್ತು, 8 ಉಳಿದಿತ್ತು. 8 1 ಹೋಯ್ತು ಅಂದ್ರೆ ಎಷ್ಟಪ್ಪ, 7. 4 1 ಹೋಯ್ತು ಅಂದ್ರೆ ಎಷ್ಟು, 3. 37.889 ನನ್ನ ಕಡೆ ಉಳಿದಿರುವಂತ ಕೊನೆಯ ಮೊತ್ತ. ರೈಟಾ, ಅರ್ಥ ಆಯ್ತು ಅನ್ಕೋತೇನೆ ನಿಮ್ಗೆ. ಈ ಕ್ಯಾರಿ ಯಾವ ರೀತಿಯಾಗಿ ತಗೋಬೇಕಂತ ಅರ್ಥ ಆಯ್ತಾ. ಇದೇ ಬಹಳ ಇಂಪಾರ್ಟೆಂಟ್. ಮೈನಸ್ ಅಲ್ಲಿ ಬಹಳಷ್ಟು ಮಕ್ಕಳು ತಪ್ಪು ಮಾಡೋದು ಇಲ್ಲೇ. ಈ ಕ್ಯಾರಿ ತಗೊಳ್ಳೋದು ಕರೆಕ್ಟ್ ಆಗಿ ಅರ್ಥ ಆಗ್ಬಿಡ್ತು ಅಂತಂದ್ರೆ ಬಹಳ ಈಜಿ ಆಗುತ್ತೆ, ಬಹಳ ಅಂದ್ರೆ ಬಹಳ ಈಜಿ ಆಗುತ್ತೆ. ರೈಟ್, ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಏನಪ್ಪಾ ಅಂತಂದ್ರೆ, ನಾನು ಇವತ್ತಿನ ಬಹುಮುಖ್ಯವಾದಂತ ಟಾಪಿಕ್ ಏನಪ್ಪಾ ಅಂತಂದ್ರೆ ಎಡಿಷನ್ ಸಬ್ಸ್ಟ್ರಾಕ್ಷನ್ ನೋಡಿದೆ. ಇವಾಗ ಆ ಎರಡನ್ನೂ ಕೂಡಿಸಿ ನಾವು ಯಾವ ರೀತಿಯಾಗಿ ಮಾಡ್ತೀವಿ ಅಂದ್ರೆ ಸಮಸ್ಯೆಗಳು ಯಾವ ರೀತಿಯಾಗಿ ಕೊಡ್ತಾರಂತಂದ್ರೆ, ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ಎಡಿಷನ್ ಕೊಡ್ತಾರೆ, ಸಬ್ಸ್ಟ್ರಾಕ್ಷನ್ ಕೊಡ್ತಾರೆ. ಅವಾಗ ಯಾವ ರೀತಿಯಾಗಿ ಮಾಡ್ತೀವಿ ಸರ್ ಅಂತಂದ್ರೆ ಯಾವ ರೀತಿಯಾಗಿ ಮಾಡ್ತೀವಿ ನೋಡಿ ಇವಾಗ. ಸೊ 1ನೇ ಪ್ರಶ್ನೆ, ಅದರೊಳಗಡೆ 98.292 ಪ್ಲಸ್ 90.222 ಮೈನಸ್ 100.822 ಅಂತ ಕೊಟ್ಟಿದ್ದಾರೆ. ಮೊದಲು ಡೆಸಿಮಲಿಗೆ ತಗೊಂಡ್ಬಿಟ್ಟೆ. ಇವೆಲ್ಲ ವಿದ್ಯಾರ್ಥಿಗಳು ಹುಷಾರಾಗಿದ್ರಿ, ನಿಮ್ಗೆ ಗೊತ್ತಿದೆ, ನೀವು ಮಾಡ್ತಿರೋ ಅಂತ ಒಂದು ಕಾನ್ಫಿಡೆನ್ಸ್ ನನಗೂ ಬಂದೈತಿ. ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ರಿ ಅಂತ ಅನ್ಕೋತೀನಿ ಡೆಫಿನೆಟ್ಲಿ. ಈಗ ನೋಡಿ, ನಾ ಏನು ತಗೊಂಡ್ಬಿಟ್ಟೆ, ಡೈರೆಕ್ಟ್ಲಿ ಡೆಸಿಮಲ್ ಪಾಯಿಂಟಿಗೆ ಯಾವ ರೀತಿ 98.292 ಏನು, ಮತ್ತೆ ಇದು 90.2 ಫಸ್ಟ್ ಪ್ಲಸ್ ಮಾಡ್ತೀನಿ. ಏನ್ ಮಾಡ್ತೀನಿ, 98.292 ಮತ್ತೆ 90.222 ಇದನ್ನ ಕೂಡಿಸ್ಕೊಂಡ್ಬಿಡ್ತೀನಿ. ಫಸ್ಟ್ 2 ರಾಗ 2 ಕೂಡ್ತಾ, 2 ಮತ್ತೆ 2 ಎಷ್ಟಾಯ್ತು, 4. 9 2 ಎಷ್ಟಾಯ್ತು, 11. 2 2 4 4 1 5. ಪಾಯಿಂಟ್ ಕೆಳಗಡೆ ಪಾಯಿಂಟು, 8 0 8 ಮತ್ತು 0 8. 9 ಪ್ಲಸ್ 9 18. 188.514 ಇಲ್ಲಿ ತನಕ ಆಯ್ತು. ನೆಕ್ಸ್ಟ್ ಮೈನಸ್ ಎಷ್ಟು ಮಾಡಬೇಕು, ಮೈನಸ್ 100.822. ಎಸ್, ಯಾವ ರೀತಿ ಕಳಿತೀರಿ ಇವಾಗ, 4 ರಾಗ 2 ಹೋಗ್ತದೆ. ಎಷ್ಟು ಉಳಿತು, 2 ಉಳಿತು. 1 ರಾಗ 2 ಹೋಗಲ್ಲಪ್ಪ, ಹಾಗಾಗಿ ನಾ 5 ರಾಗಿಂದ 1 ಈ ಕಡೆ ತಗೋತೀನಿ. ಇಲ್ಲಿ 4 ಉಳಿತದೆ, ಇದು 11 ಆಗ್ತದ. ಯಾವಾಗಲೂ ಕ್ಯಾರಿ ತಗೊಂಡಾಗ ಅದು 10ರ ಸ್ಥಾನಕ್ಕೆ ಕೌಂಟ್ ಆಗ್ತದ, ಗಮನದಲ್ಲಿಡಿ. ಅಂದ್ರೆ ಕ್ಯಾರಿ ತಗೊಂಡಾಗ ನಾವೇನಾಗ್ತದಪ್ಪ ಅಂತಂದ್ರೆ, ಇಲ್ಲಿ 1 ಇದೆ ಅಂತಂದ್ರೆ ಇಲ್ಲಿ ಅಂದ್ರೆ ಯಾವ 9ರಿಂದ 1 ಕ್ಯಾರಿ ತಗೊಂಡೆ ಅಂದ್ರೆ ಅದು ಇಲ್ಲಿ ಬರ್ತದ, ಅಂದ್ರೆ ಈ 1ರ ಹಿಂದೆಡೆ ಬರ್ತದೆ. ಇದು PD ಸ್ಥಾನ, ಇದು 10ರ ಸ್ಥಾನ. 10ರ ಸ್ಥಾನಕ್ಕೆ ಕೌಂಟ್ ಆಗ್ತದ. ಎಲ್ರು ಅದು ಗಮನ ಕೊಡ್ಬೇಕು. 11 ಆಯ್ತು. 11 ರಾಗ 2 ಹೋಯ್ತು ಅಂದ್ರೆ ಎಷ್ಟು, 9.
ಇಲ್ಲಿ ಎಷ್ಟು ಉಳಿದಿತ್ತು 4. 4ರಾಗ 8 ಹೋಗ್ತದ ಹೋಗಲ್ಲ, ಹಾಗಾಗಿ ಇಲ್ಲಿಂದ 1 ತಗೋತಿ. 4 ಇತ್ತು, ಇಲ್ಲಿಂದ 1 ಬಂತಂತಂದ್ರೆ ಅದು 10 ಸ್ಥಾನಕ್ಕೆ ಬರ್ತದ, 14 ಆಗ್ತದ. 14ರಾಗ 8 ಕಳೆದ್ರೆ ಎಷ್ಟಪ್ಪ? ಎಷ್ಟು? 6. ಹೌದಾ? 8ರಾಗ 6 ಕೂಡಿಸಿದ್ರೆ ಎಷ್ಟಾಗ್ತದ? 14 ಆಗ್ತದ. ಇಲ್ಲೂ 14 ಇತ್ತು, ಅಂದ್ರೆ ಸರಿಯಾಗಿದೆ ಅಂತ ಅರ್ಥ. 14ರಾಗ 8 ಕಳೆದ್ರೆ 6 ಉಳಿತು. ಈ ಪಾಯಿಂಟ್ ಕೆಳಗಡೆ ಪಾಯಿಂಟ್ ಬಂತು, ಇಲ್ಲಿಂದ 1 ಹೋಗಿತ್ತು, ಹಾಗಾಗಿ ಇಲ್ಲಿ ಎಷ್ಟು ಉಳಿದಿತ್ತು? 7 ಉಳಿದಿತ್ತು. ಆ 7ಅನ್ನ ಬರ್ದೆ, ಮತ್ತೆ 8 ಹಂಗೆ ಬರ್ದೆ. 8 0 ಐತಲ್ಲ ಇಲ್ಲಿ, 8 0 ಕಳೆದೆ ಅಂತಂದ್ರೆ 8 ಉಳಿತು. 1ರಾಗ 1 ಕಳೆದೆ ಅಂತಂದ್ರೆ 0 ಇತ್ತು. ಎಷ್ಟೈತಪ್ಪ ಇದು? 87.692 ಕೊನೆಯದಾಗಿ ಬಂತ ಉತ್ತರ. ರೈಟಾ? ಎಸ್, ಅರ್ಥ ಆಯ್ತು ಅನ್ಕೋತೇನೆ ನಾನು. ಕರೆಕ್ಟ್ ಅಲ್ವಾ? ರೈಟ್. ಇವಾಗ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ, ಫಾರ್ ಎಕ್ಸಾಂಪಲ್ 2ನೇ ಪ್ರಾಬ್ಲಮ್ ತಗೋತಾ ಇದ್ದೀನಿ. ಇದ್ರೊಳಗಡೆ ಏನು? 22,232 ಪ್ಲಸ್ 4,562 ಮೈನಸ್ 8,9,232 ಪ್ಲಸ್ 9,9,9 ಅಂತ ಕೊಟ್ಟಿದೆ. ಏನ್ ಮಾಡ್ತೀರಿ ಸರ್ ಈಗ? ಏನು ಇಲ್ಲ, ಬಹಳ ಸಿಂಪಲ್ ಆಗಿರುವಂತದ್ದು. ಏನ್ ತಗೋತೀನಿ? 9,999 ಏನ್ ಮಾಡ್ತೀನಿ? 2 2 3 2 ಪ್ಲಸ್, ಇಲ್ಲಿ ಏನು ಇಲ್ಲ ಅಂದ್ರೆ ಏನಿದೆ ಅಂತ ಅರ್ಥ? ಪ್ಲಸ್ ಇದೆ ಅಂತ ಅರ್ಥ. ಅದು ಗಮನದಲ್ಲಿರ್ಲಿ. ಸರಿ, ಇಲ್ಲಿ ಏನು ಸೈನ್ ಹಾಕಿಲ್ಲಲ್ರಿ? ಏನು ಸೈನ್ ಹಾಕಿಲ್ಲ ಅಂದ್ರೆ ಬೈ ಡಿಫಾಲ್ಟ್ ಏನಿರ್ತದ? ಅದು ಪ್ಲಸ್ ಇರ್ತದ. ಸೊ ನೆಕ್ಸ್ಟ್ 4,562 9,999, ಯಾಕಂದ್ರೆ ಇಲ್ಲೂ ಪ್ಲಸ್ ಐತಿ, ಇದು ಪ್ಲಸ್ ಪ್ಲಸ್ ಮೈನಸ್ ಆಮೇಲೆ ತಗೊಳ್ಳೋಣ. ಸೊ ಇದನ್ನ ಫಸ್ಟ್ ಪ್ಲಸ್ ಮಾಡ್ಕೋತೀನಿ. 9 2 11 11 2 13 ಕೈಲ 1 9 1 9 1 ಕೂಡಿಸಿದ್ರೆ 10 10 1 6 16 16 17 18 19 ಕೈಲ 1 9 1 10 1 5 15 16 17 17 ಕೈಲ 1 9 1 10 14 15 16 ಬರುತ್ತೆ. ರೈಟ್. ಕೊನೆಯದ ಈ ಕಡೆ ಎಲ್ಲೂ ಸೇರ್ಸಾಕ್ ಸಂಖ್ಯೆಗಳಿಲ್ಲ, ಹಾಗಾಗಿ ಡೈರೆಕ್ಟ್ 16 ಬರ್ದಿದ್ದು. ರೈಟಾ? ಸರಿ, ಇವಾಗ ಎಷ್ಟು ಬಂತಿದ್ದು? 16,793 ಆಯ್ತು. ಇದ್ರಾಗ ಈ ಸಂಖ್ಯೆನ ಕಳಿಬೇಕು. ಎಷ್ಟದು? 89,232 ಮೈನಸ್ 89,232. ಸರಿ ನೋಡಿ, 16,000 ದೊಡ್ಡದು, 89,232 ದೊಡ್ಡದು. 89,232 ದೊಡ್ಡದು ಸರ್. ಹಾಗಾದ್ರೆ ಸರ್ ಇದನ್ನ ಯಾವ ರೀತಿಯಾಗಿ ಮಾಡ್ತೀರಿ ಅಂತಂದ್ರೆ, ನೀವು ಹಿಂಗೆ ಇಟ್ಕೊಂಡು ಮಾಡ್ಬೋದು, ಇದ್ರಾಗಿಂದ ಇದು ಕಳಿಬಹುದು. ನಿಮ್ ಕನ್ಫ್ಯೂಸ್ ಆಗತ್ತಿತ್ತು ಅಂತಂದ್ರೆ ಈ ಅಷ್ಟೇ ಪಾರ್ಟ್ ಅನ್ನ ಆರ್ ಯಾವ ರೀತಿ ಬರ್ಕೋತೀನಿ? ಈ -89,232 ಮೇಲ್ ಬರ್ಕೋತೀನಿ. 16,793 ಕೆಳಗೆ ಬರ್ಕೋತೀನಿ. ಇದ್ರ ಹಿಂದೆ ಪ್ಲಸ್ ಸೈನ್ ಐತಿ, ಇದ್ರ ಹಿಂದೆ ಮೈನಸ್ ಸೈನ್ ಐತಿ. ಇದ್ರಾಗ ಏನ್ ಮಾಡ್ತೀನಿ ಅಂತಂದ್ರೆ, ಈ ದೊಡ್ಡ ಸಂಖ್ಯೆ ಈ ಚಿಕ್ಕ ಸಂಖ್ಯೆನ ಕಳಿತೀನಿ. 2ರಾಗ 3 ಹೋಗಲ್ಲ, 1 ತಗೋತೀನಿ. 12ರಾಗ 3 ಹೋಯ್ತಂತ ಎಷ್ಟು? 9. ಇಲ್ಲೂ 2 ಉಳಿತು. 12ರಾಗ 9 ಹೋಯ್ತಂತಂದ್ರೆ ಎಷ್ಟು? 3. ಇಲ್ಲಿ 1 ಉಳಿದಿತ್ತು, ಇಲ್ಲಿಂದ 1 ತಗೋತೀನಿ. 11 ಆಗ್ತದೆ. 11ರಾಗ 7 ಹೋಯ್ತಂದ್ರೆ ಎಷ್ಟು? ಎಷ್ಟಾಗ್ತದೆ? 11ರಾಗ 7 ಹೋಯ್ತಂದ್ರೆ 4. ಇಲ್ಲಿ 1 ಹೋಗಿತ್ತು, 8 ಉಳಿದಿತ್ತು. 8ರಾಗ 6 ಹೋಯ್ತಂತಂದ್ರೆ 2. 8ರಾಗ 1 ಹೋಯ್ತಂತಂದ್ರೆ 7. ಇದು ದೊಡ್ಡ ಸಂಖ್ಯೆ ಹಿಂದೆ ಯಾವ ಸೈನ್ ಐತಿ? ಆ ಸೈನ್ ಮೈನಸ್ 72,439. ಈ ಮೈನಸ್ ಸೈನ್ ಯಾಕೆ? ದೊಡ್ಡ ಸಂಖ್ಯೆ ಹಿಂದೆಡೆ ಯಾವ ಸೈನ್ ಇರ್ತದೋ ಅದೇ ಸೈನ್ ಇರ್ತದೆ. ಅಂದ್ರೆ ಯಾವ ರೀತಿಯಾಗಿ ಅರ್ಥ ಅಂತಂದ್ರೆ, ನಾನು 89,000 ರೂಪಾಯಿ ಸಾಲ ತಗೊಂಡಿದ್ದೆ ಅಂತ ಇಟ್ಕೊಳ್ಳಿ. ನಾನು 89,000 ರೂಪಾಯಿ ಸಾಲ ತಗೊಂಡಿದ್ದೆ ಅಂತ ಇಟ್ಕೊಳ್ಳಿ. ನಾ ಒಂದ್ಸತಿ ಇಷ್ಟು ಕಟ್ಟಿದ್ದೇನೆ, ಇನ್ನೊಂದ್ಸತಿ ಎಷ್ಟು ಕಟ್ಟಿದ್ದೇನೆ, ಇನ್ನೊಂದ್ಸತಿ ಎಷ್ಟು ಕಟ್ಟಿದ್ದೇನೆ. ಅಂದ್ರೆ ನಾ ಇನ್ನೂ ಕಟ್ಟುವಂತ ಅಮೌಂಟ್ ಎಷ್ಟು ಉಳಿದಿದೆ ಅಂತ ಪ್ರಶ್ನೆ ಕೇಳಿದ್ರೆ, ಅವಾಗ ನಾನು ಕಟ್ಟಿರುವಂಥದ್ದು ಎಷ್ಟು, ಇದ್ರಾಗಿ ಇದನ್ನು ಕಳೆದು ಕೂಡಲೇ ಉಳಿದಿರುವಂಥದ್ದು ಇಷ್ಟು, ಇನ್ನೂ ಇಷ್ಟು ಸಾಲ ನನ್ನ ಮೇಲೆ ಇದೆ ಅಂತ ಅರ್ಥ ಆಗುತ್ತೆ. ಅರ್ಥ ಆಯ್ತಾ? ಇಂಥ ಸಂಖ್ಯಾವಾರು, ವಾಕ್ಯವಾರು, ಈ ವಾಕ್ಯಗಳಲ್ಲಿ ಮತ್ತೆ ಒಂದು ಎಕ್ಸಾಂಪಲ್ಸ್ಗಳನ್ನ ತಗೊಂಡು, ಸನ್ನಿವೇಶಗಳನ್ನ ತಗೊಂಡು ನಾವು ಯಾವ ರೀತಿಯಾಗಿ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ಬೇಕಂತೇಳಿ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ನೋಡೋಣ. ಸೊ ಅಲ್ಲೇ ತನಕ ಈ ಕೊಟ್ಟಿರುವಂತಹ ಪ್ರಶ್ನೆಗಳು, ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ಪ್ರಾಕ್ಟೀಸ್ ಸೆಟ್ ಕ್ವಶನ್ಸ್ಗಳು ತಗೊಂಡು ನೀವು ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಪರ್ಫೆಕ್ಷನ್ ತಗೊಂಡ್ಬರ್ತೀರಾ ಅಂತ ಹೇಳ್ತಾ ಇವತ್ತಿನ ಕ್ಲಾಸಿಗೆ ವಿರಾಮ ಕೊಡ್ತಾ ಇದ್ದೀನಿ. ತುಂಬಾ ಧನ್ಯವಾದ. ಎಲ್ಲರೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಎಸ್, ಥ್ಯಾಂಕ್ ಯು.